ಅವರು ಮುಖ್ಯಮಂತ್ರಿಯಾಗಿರುವ ಎರಡನೇ ಅವಧಿಯಲ್ಲಿ 2.5 ವರ್ಷಗಳನ್ನು ಇವತ್ತು ಕಂಪ್ಲೀಟ್ ಮಾಡಿದ್ರು. ಅಂದರೆ 7.5 ವರ್ಷ ಅಧಿಕಾರಾವಧಿ. ಕರ್ನಾಟಕದಲ್ಲಿ ಇದುವರೆಗೂ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾದಂಥ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರ ಹೆಸರಿಗೆ. ಇನ್ನು 52 ದಿನಗಳ ನಂತರ ಸಿದ್ದರಾಮಯ್ಯನವರು ದೇವರಾಜ ಅರಸು ರೆಕಾರ್ಡ್ ಮುರಿತಾರೆ. 7 ವರ್ಷ 239 ದಿನ ದೇವರಾಜ ಅರಸು ಅವರು ಒಟ್ಟು ಮುಖ್ಯಮಂತ್ರಿಯಾಗಿದ್ದ ಅವಧಿ. ಸಿದ್ದರಾಮಯ್ಯನವರು ಇವತ್ತಿಗೆ 7 ವರ್ಷ 187 ದಿನಗಳನ್ನು ಪೂರೈಸಿದರು. 7 ವರ್ಷ 187 ದಿನ ಪೂರೈಸಿದರು. ಇನ್ನು 52 ದಿನಗಳ ನಂತರ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯನವರ ಹೆಸರಿಗೆ ದಾಖಲೆ ಆಗುತ್ತೆ, ಅವರ ಹೆಸರಿಗೆ ರೆಕಾರ್ಡ್ ಆಗುತ್ತೆ. ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ರೆಕಾರ್ಡು. 2.5 ವರ್ಷದ ಹಿಂದೆ ಆಗಿತ್ತು ಎನ್ನಲಾದ ಒಪ್ಪಂದವನ್ನು ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಅವರಿಗೆ ಈ ರೆಕಾರ್ಡ್ ಆಗುತ್ತೋ ಬಿಡುತ್ತೋ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನನ್ನ ಅಧಿಕಾರ ಗಟ್ಟಿಯಾಗಿದೆ, ಗಟ್ಟಿಯಾಗಿರುತ್ತೆ, ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ಬಜೆಟ್ ಮಂಡಿಸ್ತಾನೇ ಇರ್ತೀನಿ ಅಂದರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಕಡೆಯವರು ದಿಲ್ಲಿ ಯಾತ್ರೆಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯಾರ್ಯಾರು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಲ್ಲ 2.5 ವರ್ಷ ಆಯಿತು ಅಂತ. ಅಲ್ಲ, ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು, ಅವರಿಗೀಗ 17ನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಇವ್ರೇನ್ ಮಾತು ಕೊಟ್ಟವರೋ ಅವ್ರೇನ್ ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ, ಅದು ಬಿಟ್ವೀನ್ ದೆಮ್ ಓನ್ಲಿ. ಅದು ಅವ್ರು ತೀರ್ಮಾನ ಮಾಡ್ಕೊತಾರೆ. ಅನುಮಾನ ಇದೆಯಾ? ಅಲ್ಲ, ನಿಮ್ಗೇನ ಅನುಮಾನ? ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆಯವ್ರು ಆಗ್ಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವ್ರು ಆಗ್ಬೇಕು. ಈಗ ಖಾಲಿ ಇಲ್ವಲ್ಲ. ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗ್ಲಿ, ಅದಕ್ಕೆ ಯಾರು ಬೇಡ ಅಂತಾರೆ? ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವಾಂಶ. ನಡೀರಿ, ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ ಇವತ್ತಿಗೆ. ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 2.5 ವರ್ಷ ಆಯಿತು. 2.5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರ್ತದೆ. ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಕ್ಷದ ವರಿಷ್ಠರ ಪರಮಾಧಿಕಾರ. ನಾಯಕತ್ವ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ನಮ್ಗೆ ಯಾರೂ 2.5 ವರ್ಷಕ್ಕೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ, 2.5 ವರ್ಷ ಆದಮೇಲೆ ಬೇರೆಯವ್ರು ಮುಖ್ಯಮಂತ್ರಿ ಅಂತ ನಮಗೆ ಯಾರೂ ಹೇಳಿಲ್ಲ. ಪಕ್ಷದ ವರಿಷ್ಠ ಮಂಡಳಿನೂ ಹೇಳಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಮಗೇನು 2.5 ವರ್ಷ ಅಂತ ಹೇಳಿಲ್ಲ. KPCC ಅಧ್ಯಕ್ಷರು ಕೂಡ ನಮಗೇನು ಹೇಳಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡೋಣ. ಮುಖ್ಯಮಂತ್ರಿಗಳು ಹೇಳಿದ್ದಿಷ್ಟೇ, 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ. ಇನ್ನು 2.5 ವರ್ಷ ತಾವುಗಳೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದ್ರಿಂದ ದಯವಿಟ್ಟು ಅನುಭವವನ್ನು ಕೊಟ್ರೆ ಎಲ್ಲರೂ ಕೂಡ ಅನುಭವ ಆಗುವಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಈ ಸರಿ ಕೇಳ್ತೀರಿ ಈಗ ಪದೇ ನಿಮ್ ಇದನ್ನ ಈಗ ಅವರು ನೋಡ್ರಿ, ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, ಇವರು ಬದಲಾವಣೆ ಆಗುತ್ತೆ ಅಂತ ಅವ್ರ ಕಡೆಯವರು ಬಹಿರಂಗವಾಗಿ ಹೇಳೋದಿಲ್ಲ, ಇವರು ಬಹಿರಂಗವಾಗಿ ಹೇಳ್ತಾರೆ. ಅದೆಲ್ಲದರ ಮಧ್ಯದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಿಬಿಡುತ್ತೆ, ನಾವು ಮಂತ್ರಿ ಆಗಿಬಿಡ್ತೀವಿ ಅಂತ ತಯಾರಾದಂತಹ ಶಾಸಕರುಗಳ ಕೆಲವರು ಇದ್ರಲ್ಲ, ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಇಲ್ಲ. ಅಂದರೆ
2.5 ವರ್ಷದ ಅವಧಿಯಲ್ಲಿ ನಡೆದ ಅನೇಕ ಘಟನೆಗಳನ್ನು ತುಂಬ ಸಲ ಲಿಸ್ಟೇ ಕೊಟ್ಟಿದ್ದೀವಿ ನಮಗೆ. ಎಷ್ಟು ಸಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಅಥವಾ ಅವರ ಮನವಿಯನ್ನು ಹೈಕಮಾಂಡ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತು ಅಂತ. ಪ್ರತಿ ವಿಷಯದಲ್ಲೂ ಡಿ ಕೆ ಶಿವಕುಮಾರ್ ಮಾತು ನಡೆದಿದೆ ಹೈಕಮಾಂಡ್ ಮುಂದೆ. ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿಸ್ಬೇಕಲ್ಲ ಅದನ್ನು ಹೈಕಮಾಂಡಿಂದ ಹೇಳಿಸ್ತಾರೆ ಅವರು. ಕ್ಯಾಬಿನೆಟ್ ರೀಶಫಲ್ ಸದ್ಯಕ್ಕಿಲ್ಲ ಅನ್ನೋದು ಕೂಡ ಹೈಕಮಾಂಡ್ನಿಂದಲೇ ಬಂದಿರುವಂಥದ್ದು. ಇನ್ನು ಒಂದು ಆಸೆ ಈಡೇರಬೇಕಾದದ್ದಿದೆ ಡಿ ಕೆ ಶಿವಕುಮಾರ್ ಅವರದ್ದು. ಅದು ಈಡೇರುತ್ತಾ ಈಡೇರೋದಿಲ್ವಾ, ಈಗಲೇ ಈಡೇರುತ್ತಾ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಈಡೇರುತ್ತಾ, ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ಬೋದು ಅಷ್ಟೇ. ಸದ್ಯದ ಬೆಳವಣಿಗೆ ಅವರ ಬೆಂಬಲಿಗರು ದಿಲ್ಲಿಗೆ ಹೋಗಿದ್ದಾರೆ. ಇನ್ನು ಈ ರೀತಿಯಾದಂಥ ವರದಿಗಳು ನೋಡೋದಕ್ಕೆ ಸುಮಾರು ಸಿಗ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.